HMPV ಇದು ಈಗ ವೈರಸ್ಸು, ಇದು ಚೈನಾದೇ. ಈ ಚೈನಾ ಪ್ರಾಡಕ್ಟ್ಗಳು ಹೆಂಗೆ ಒಂಥರ ಯೂಸ್ ಆ್ಯಂಡ್ ಥ್ರೋ ಅನ್ನೋ ರೀತಿಯಲ್ಲಿ ಇರುತ್ತೋ ಅದನ್ನು ನಂಬೋಂಗೆ ಪರಿಸ್ಥಿತಿ ಇರೋದಿಲ್ವೋ ಹಾಗೆ ಈಗ ಚೈನಾ ನಂಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿಯಲ್ಲಿ ನಾವಂತೂ ನಂಬೋದು ಬಿಟ್ಬಿಟ್ಟಿದ್ದೇವೆ ಬಿಡಿ ಅದನ್ನು. ಯಾಕಂದರೆ ಆ ದೇಶ ಒಂಥರ ನಂಬಿಕೆ ದ್ರೋಹಿ ದೇಶ. ಬಟ್ ಈಗ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಮಾರಕವಾಗಿ ಪರಿಣಮಿಸ್ತಾ ಇದೆ ಈ ಚೀನಾ. ಯಾಕೆ ಅಂತಂದರೆ ಈಗ ಮತ್ತೊಂದು ಡೆಡ್ಲಿ ವೈರಸ್ ಅಲ್ಲಿಂದ ಹಬ್ಬಕ್ಕೆ ಶುರು ಆಗ್ಬಿಟ್ಟಿದೆ. ಅಲ್ಲಂತೂ ಆಸ್ಪತ್ರೆಗಳೆಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿವೆ, ಶವಾಗಾರಗಳೆಲ್ಲ ಫುಲ್ ಆಗಿಬಿಟ್ಟಿವೆ, ಅಲ್ಲಿ ಕ್ರಿಮೇಷನ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ಬಿಟ್ಟಿದೆ. ಆ ಪರಿಸ್ಥಿತಿ ಚೈನಾ ಹೋಗಿ ತಲುಪಿದೆ. ಏನಾಗ್ತಾ ಇದೆ ಚೈನಾದಲ್ಲಿ, ಯಾವ ಪರಿಸ್ಥಿತಿ ಹೋಗಿ ತಲುಪಿದೆ ಅದ್ರ ವರದಿ ಇದೆ ನೋಡಿ. ಸೊ ಈಗ ಹೊಸ ಹೆಮ್ಮಾರಿಯ ಆಟ, ಈಗ ಹ್ಯೂಮನ್ ಮೆಟನ್ಯೂಮೋನಿಯಾ ಹೆಸರಿನ ವೈರಸ್ ಇದು. ಆಸ್ಪತ್ರೆಗಳು ಹೌಸ್ಫುಲ್ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಈಗ ಆತಂಕ ಸೃಷ್ಟಿಯಾಗಿದೆ. ಚೀನಾದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಕೇವಲ HMPV ಅಷ್ಟೇ ಅಲ್ಲ, ಅಲ್ಲಿ ಕೊರೋನಾದ 19 ಏನು ವೈರಸ್ ಇದೆ ಅದು ಕೂಡ ಡೆಡ್ಲಿಯೆಸ್ಟ್ ಆಗಿ ಓಡಾಡ್ತಾ ಇದೆ. ಇನ್ನೂ ಒಂದು ವೈರಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಕೊಂಡಿದೆ. ಇದು ಮೇಜರ್ ಆಗಿದೆ. HMPV ಏನಿದೆ ಇದು ಮೇಜರ್ ಆಗಿ ವೈರಸ್ ಕಾಣಿಸಿಕೊಳ್ತಾ ಇರೋದು. ಏನು ಮಾಡಬೇಕು ಅಂತ ಅಲ್ಲಿ ಗೊತ್ತಾಗ್ತಿಲ್ಲ. ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ದಾರೆ, ಹೆಲ್ತ್ ಎಮರ್ಜೆನ್ಸಿಯನ್ನ. ಅದರ ವರದಿ ಇದೆ ನೋಡಿ. ಕೊರೋನಾ ಆಯ್ತು, ಈಗ ಹೊಸ ವೈರಸ್ನ ಭೀತಿ. ಚೀನಾದಲ್ಲಿ ಹೊಸ ವೈರಸ್ ಸ್ಫೋಟ, ಹೆಲ್ತ್ ಎಮರ್ಜೆನ್ಸಿ, ಆಸ್ಪತ್ರೆಗಳು ಹೌಸ್ಫುಲ್, ಸ್ಮಶಾನಗಳಲ್ಲೂ ಭೀಕರ ಪರಿಸ್ಥಿತಿ. ಕೊರೋನಾ ಇಡೀ ಜಗತ್ತನ್ನೇ ತನ್ನ ಕಪಿಮುಷ್ಟಿಯಲ್ಲಿಟ್ಕೊಂಡು ವಿನಾಶಕ್ಕೆ ಮುನ್ನುಡಿ ಬರೆದ ಮಹಾಮಾರಿ ಸಾಂಕ್ರಾಮಿಕ ವೈರಸ್. ಈ ವೈರಸ್ನ ರೌದ್ರ ನರ್ತನ ಮರೆಯೋ ಮುನ್ನವೇ ಹೊಸ ಸೋಂಕೊಂದು ಚೀನಾದಲ್ಲಿ ಪತ್ತೆಯಾಗಿದೆ. 5 ವರ್ಷಗಳ ನಂತರ ಮತ್ತೊಂದು ಸಾಂಕ್ರಾಮಿಕ ವೈರಸ್ ಪತ್ತೆಯಾಗಿದ್ದು, ಡ್ರ್ಯಾಗನ್ ದೇಶದಲ್ಲೀಗ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಚೀನಾದಲ್ಲಿ ಹುಟ್ಟಿದಂತಹ ಕೊರೋನಾ ವೈರಸ್ ಇಡೀ ವಿಶ್ವವನ್ನು ತನ್ನ ಕಪಿಮುಷ್ಟಿಯಲ್ಲಿಟ್ಕೊಂಡು ವಿನಾಶಕ್ಕೆ ಮುನ್ನುಡಿಯನ್ನು ಬರೆದಿತ್ತು. ಜಗತ್ತಿನೆಲ್ಲೆಡೆ ತನ್ನದೇ ಆದಂಥ ತಲ್ಲಣವನ್ನು ಸೃಷ್ಟಿಸಿದ ಕೊರೋನಾ ಲಕ್ಷಾಂತರ ಜೀವಗಳನ್ನು ಬಲಿ ಪಡೆದುಕೊಂಡಿತ್ತು. ಈ ಎಲ್ಲ ಘಟನೆಗಳು ಮುಗಿದು 5 ವರ್ಷಗಳ ಕಳೆದಿದೆ. ಇನ್ನೇನು ಕೊರೋನಾದ ಆತಂಕದಿಂದ ಹೊರಬರಬೇಕು ಅನ್ನುವಷ್ಟರಲ್ಲೇ ಚೀನಾದಲ್ಲಿ ಮತ್ತೊಂದು ಮಹಾಮಾರಿ ವೈರಸ್ ಪತ್ತೆಯಾಗಿದೆ. ಇದರ ಪರಿಣಾಮ ಡ್ರ್ಯಾಗನ್ ದೇಶದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆಯಾಗಿದೆ. ಎಸ್, ಡ್ರ್ಯಾಗನ್ ದೇಶ ಚೀನಾದಲ್ಲಿ ಮತ್ತೊಂದು ವೈರಸ್ ವೇಗವಾಗಿ ಹರಡ್ತಾ ಇದೆ. ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಹೆಸರಿನ ವೈರಸ್ ಎಲ್ಲೆಡೆ ಹಬ್ತಾ ಇದೆ. ಚೀನಾದ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಮಿತಿ ಮೀರ್ತಾ ಇದೆ. ಸ್ಮಶಾನಗಳಲ್ಲಿ ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಚಿಕಿತ್ಸೆ ಹೇಗೆ ನೀಡಬೇಕು ಎನ್ನುವ ಗೊಂದಲದಲ್ಲಿ ವೈದ್ಯರಿದ್ದಾರೆ. ಹೀಗಾಗಿ ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. HMPV ಸೋಂಕಿಗೆ ಒಳಗಾದವರಲ್ಲಿ ಕೊರೋನಾದಂತಹ ಲಕ್ಷಣಗಳಂತೆಯೇ ಕಂಡು ಬರ್ತಾ ಇದೆ. ಹೊಸ ಸೋಂಕಿನ ಲಕ್ಷಣ ಏನು ಅಂತ ನೋಡೋದಾದ್ರೆ, ಉಸಿರಾಟದ ತೊಂದರೆ, ಕೆಮ್ಮು, ಜ್ವರ, ಮೂಗು ಕಟ್ಟೋದು, ಶೀತ, ಕೆಮ್ಮು ಮತ್ತು ಸೀನುವಿಕೆ. ಇದರ ಪ್ರೌಢಾವಸ್ಥೆಯ ಅವಧಿ 3 ರಿಂದ 5 ದಿನ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರ ಮೇಲೆ ಆಕ್ರಮಣ ಮಾಡುತ್ತೆ. ಹೊಸ ಸೋಂಕಿಗಿಲ್ಲ ಲಸಿಕೆ, ಮಾಸ್ಕ್ ಮದ್ದು. ಚೀನಾದಲ್ಲಿ ತಲ್ಲಣ, ಜಾಗತಿಕ ಮಟ್ಟದಲ್ಲಿ ಆತಂಕ. ಡ್ರ್ಯಾಗನ್ ದೇಶದಲ್ಲಿ HMPV ಹೆಸರಿನ ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ. ಇದರ ತೀವ್ರತೆ ಎಷ್ಟಿದೆ ಅಂದರೆ ಕೊರೋನಾದಷ್ಟೇ ರೀತಿಯಲ್ಲಿ ವೇಗವಾಗಿ ಹರಡ್ತಾ ಇರುವಂಥದ್ದು. ಶೀತ ಮತ್ತು ಕೆಮ್ಮಿನ ಮೂಲಕ ಇದು ಒಬ್ಬರಿಂದ ಒಬ್ಬರಿಗೆ ಸೋಂಕು ಹರಡುತ್ತೆ ಅನ್ನುವಂಥ ಮಾಹಿತಿಗಳನ್ನು ವೈದ್ಯರು ಕೊಡ್ತಾ ಇದ್ದಾರೆ. ಇದಕ್ಕೆ ನಿಖರವಾಗಿ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಗೊತ್ತಾಗದೇ ಇರುವಂಥ ವೈದ್ಯರು ಜನರಲ್ ಮೆಡಿಸನನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಆದಾಗ್ಯೂ ಕೂಡ ಸಾಕಷ್ಟು ಜನರಲ್ಲಿ ಈ ರೋಗದ ಲಕ್ಷಣಗಳು ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಜನರು ಕಿಕ್ಕಿರಿದು ತುಂಬ್ತಾ ಇದ್ದಾರೆ. ವೈದ್ಯರು ಏನು ಮಾಡಬೇಕು ಅನ್ನುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಸಾವು ನೋವಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ, ಮತ್ತೊಂದು ಕಡೆ ಸ್ಮಶಾನದಲ್ಲಿ ಜಾಗವೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ವರದಿಗಳು ಕೂಡ ಈಗ ಚೀನಾದಿಂದ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಕೊರೋನಾದಂತಹ ಗುಣಲಕ್ಷಣಗಳೇ ಈ ಒಂದು ಸೋಂಕಿನಲ್ಲೂ ಕೂಡ ಕಂಡು ಬರ್ತಾ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಇನ್ನು ಈ ಹೊಸ ವೈರಸ್ ತಡೆಗಟ್ಟೋಕೆ ಯಾವುದೇ ಲಸಿಕೆ ಇಲ್ಲ. ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡುವುದು, ಆಗಾಗ ಕೈ ತೊಳೆಯೋದೇ ಮದ್ದು. ಜೊತೆಗೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು, ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬೇಕು ಅಂತ ವೈದ್ಯರು ಸಲಹೆ ನೀಡ್ತಿದ್ದಾರೆ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಇರ್ಬೋದು. ಯಾಕಂದರೆ ಒಂದು ಪ್ರಿಕಾಷನರಿ ಇರ್ಬೋದು, ಇಲ್ಲ ಹೊಸ ವೈರಸ್ ಏನಾದ್ರು ಬಂದಿರ್ಬೋದು.
ಮಾಸ್ಕ್ ಅಂತೂ ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದರಿಂದ ನಾವು ಪ್ರಿಕಾಷನಲ್ಲಿ ಇರೋದು ಒಳ್ಳೆಯದು. ಹೊಸ ವೈರಸ್ನಿಂದ ಚೀನಾದಲ್ಲಿ ಮತ್ತೊಮ್ಮೆ ತಲ್ಲಣ ಸೃಷ್ಟಿಯಾಗಿತ್ತು. ಜಾಗತಿಕ ಮಟ್ಟದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತದಂತಹ ನೆರೆಯ ದೇಶಗಳಲ್ಲಿ ಆತಂಕ ಹೆಚ್ಚು ಮಾಡಿದೆ. ಹೀಗಾಗಿ ಎಲ್ಲಾ ದೇಶಗಳು ಚೀನಾದಲ್ಲಿನ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ನೋಡ್ತಾ ಇದೆ. ಚೀನಾದಲ್ಲಿ ಪರಿಸ್ಥಿತಿ ಕೈಮೀರಿ ಹೋದರೆ ಭಾರತದಲ್ಲೂ ಮುನ್ನೆಚ್ಚರಿಕೆ ಕ್ರಮಗಳು ಜಾರಿಯಾಗಬಹುದು. ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕರು, ಅದರಲ್ಲೂ ಚೀನಾದಿಂದ ಬರುವ ಪ್ರಯಾಣಿಕರ ಮೇಲೆ ನಿಗಾ ವಹಿಸುವ ಸಾಧ್ಯತೆ ಇದೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ. ಈಗಲೇ ಸರ್ಕಾರಗಳು ಈ ವಿಚಾರದಲ್ಲಿ ಹೆಚ್ಚಿನ ರೀತಿಯಾದಂಥ ಜಾಗೃತಿನ ವಹಿಸ್ಕೊಳ್ಳೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಬರೀ ಚೀನಾದಿಂದ ಬರೋರ್ನಷ್ಟೇ ಅಲ್ಲ, ಬೇರೆ ದೇಶಗಳಿಂದ ಅಲ್ಲಿಂದ ಹೋಗಿ ಅವ್ರ ಮೂವ್ಮೆಂಟ್ ಚೀನಾದೊಳಗಿತ್ತ ಅನ್ನುವಂಥದ್ದು ನಿಮಗೆ ಪಾಸ್ಪೋರ್ಟಲ್ಲಿ ಗೊತ್ತೇ ಹಾಗೆ ಆಗುತ್ತೆ. ಆ ನಿಟ್ಟಲ್ಲಿ ಗಮನ ಹರಿಸ್ಕೊಂಡು ಬರೋರ ಬಗ್ಗೆ ಒಂದಿಷ್ಟು ಚೆಕಿಂಗ್ ಮಾಡ್ಕೊಂಡು ಒಳಗಡೆ ಬಿಡಿ. ಆಮೇಲೆ ಬಂದ ನಂತರ ನಾವು ಅನುಭವಿಸೋ ರೀತಿಯಲ್ಲೆಲ್ಲ ಬೇಡ. ಈಗಲೇ ಅನುಭವಿಸಿರೋದು ಸಾಕಾಗೋಗ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ಏನೇನು ಆಗೋಗ್ಬಿಡ್ತು, ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು, ಎಷ್ಟೆಷ್ಟು ಕುಟುಂಬಗಳು ಏನೇನು ಕಳ್ಕೊಂಡಿವೆ. ದಯವಿಟ್ಟು ಸರ್ಕಾರಗಳು ಗಮನ ಹರಿಸಿ. ಅಲ್ಲದೆ ಏನು ಪರಿಸ್ಥಿತಿನೋ ಗೊತ್ತಿಲ್ಲ. ಈ ಚೀನಾದಂತೂ ವಿಪರೀತವಾಗಿ ಹೋಗ್ಬಿಟ್ಟಿದೆ ಕಾಟ. ಅಲ್ಲಿ ಆ ವೈರಸ್ಗಳನ್ನು ಶೇಖರಣೆ ಮಾಡಿರ್ತಾರಂತೆ ಅವ್ರ ಪ್ರಯೋಗಕ್ಕೋಸ್ಕರ. ಇಡೀ ಪ್ರಪಂಚನ ಹಾಳು ಮಾಡೋಕ್ಕೆ ನಿಂತಿದೆ ಈ ಚೀನಾ.